ಇದೇ ವಿಜಯರಾಣೆಪುರ ಮೇನ್ ರೋಡು, ಇದೇ ಬಸ್ ಸ್ಟಾಪು, ಇದು ದುರ್ಗಾ ಪರಮೇಶ್ವರಿ ಆರ್ಚು. ಕಾರ್ನರ್ ಸೈಡ್ ಪಕ್ಕದ್ದೇ ಗ್ಲಾಸ್ ಬಿಲ್ಡಿಂಗ್ ಸೇಲ್ಗಿರೋದು. ಈ ಬಿಲ್ಡಿಂಗೇ ಸೇಲ್ಗಿರೋದು. ಮೇನ್ ರೋಡಿಂದ 40 ಫೀಟ್ ಒಳಗೆ. ಇದು ಕೂಡ ಮೇನ್ ರೋಡೇ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲೂ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ. ಇಲ್ಲಿ ದಿನಸಿ ಅಂಗಡಿ, ಬಟ್ಟೆ ಅಂಗಡಿ ಇದೆ. ಫಸ್ಟ್ ಫ್ಲೋರ್ಗೆ ಇದು ಎಂಟ್ರೆನ್ಸು. ಫಾರ್ಟಿ ಫೀಟ್ ರೋಡ್ ಇದೆ. ಇದು ಆಫೀಸು ಕಮ್ ಮನೆ. ಟಾಯ್ಲೆಟು, ಕಿಚನ್ನು, ಇಲ್ಲಿಂದನೂ ಸ್ಟೇರ್ ಕೇಸ್ ಇದೆ ಮೇಲೆ ಹೋಗೋದಕ್ಕೆ. ಇಲ್ಲಿ ಟಾಯ್ಲೆಟ್ ಇದೆ, ಇಲ್ಲ ಆಫೀಸ್ ಮಾಡ್ಕೊಂಡಿದ್ದಾರೆ. ತಗೊಂಡೆ. ಕ್ಲಿನಿಕ್ಗೆ, ಆಫೀಸು ಅಥವಾ ಮನೆಗೆ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಈಗ ಆಚೆ ಬರ್ತೀವಿ. ಇದು ಡೋರ್ ಫೇಸಿಂಗು ಕೂಡ ನಾರ್ತ್ ಫೇಸಿಂಗ್ ಇದೆ. ಸೊ ಬ್ಯಾಕ್ ಸೈಡು ಆಫೀಸಿಗೆ ಬಂದ್ವಿ. ಫ್ರಂಟ್ ಸೈಡು ಕೂಡ 3 ಅಂಗಡಿ ಇದೆ. ಫಸ್ಟ್ ಫ್ಲೋರೇ ಇದು ಕೂಡ. ಇಲ್ಲಿ 3 ಅಂಗಡಿ ಬಿಟ್ಟಿದ್ದಾರೆ, ಒಂದು ಪ್ಯಾಸೇಜ್ ಮಾಡಿ ಈ ಥರ ಇದೆ. ಇದೆಲ್ಲ ಮುಂಚೆ ಇದಕ್ಕೆ ಕೋಚಿಂಗ್ ಸೆಂಟ್ರಿಗೆ ಬಾಡಿಗೆ ಕೊಟ್ಟಿದ್ದರು. ಸೊ ಇವಾಗ ಸೇಲ್ ಮಾಡ್ತಿರೋದ್ರಿಂದ ಕೋಚಿಂಗ್ ಸೆಂಟ್ರನ್ನ ಖಾಲಿ ಮಾಡಿಸಿದ್ದಾರೆ. ಸೊ ಇಲ್ಲಿ 3 ಅಂಗಡಿಗಳಿದೆ ಫಸ್ಟ್ ಫ್ಲೋರ್. ಬ್ಯಾಕ್ ಸೈಡ್ ಆಫೀಸು ಕಮ್ ಮನೆ. ಇಲ್ಲಿ ಫ್ರಂಟ್ ಸೈಡು 3 ಅಂಗಡಿ ಇದೆ. ಹೀಗೆ ಪ್ಯಾಸೇಜಲ್ಲಿ ಹೋದರೆ, ನಾನು ಆಗಲೇ ಅಲ್ಲಿ ಸ್ಟೇರ್ ಕೇಸ್ ತೋರಿಸಿದೆ ಬ್ಯಾಕ್ ಸೈಡು, ಅಲ್ಲಿಗೆ ಹೋಗ್ತೀವಿ. ಇದು ಎಲ್ಲ 3 ಕೂಡ ನಾರ್ತ್ ಫೇಸಿಂಗ್ ಡೋರೆ. 3 ಅಂಗಡಿ ಕೂಡ, ಶೆಡ್ರು ಕೂಡ ಇದೆ ಇದಕ್ಕೆ. ಸೊ ಇದು ಬ್ಯಾಕ್ ಸೈಡ್ ಆಫೀಸು. ಸ್ವಲ್ಪ ಮೇಲೆ ಬಂದರೆ ಫಸ್ಟ್ ಫ್ಲೋರಲ್ಲೇ 3 ಅಂಗಡಿ ಇದು. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇನ್ ಕೇಸ್ ಲಿಫ್ಟ್ ಏನಾದರೂ ಹಾಕ್ಕೋಬೋದು ಅಂದರೆ ಈ ಸೆಂಟ್ರಲ್ಲೇ ಪ್ರಾವಿಷನ್ ಮಾಡ್ಕೋಬೋದು ಲಿಫ್ಟ್ಗೆ. ಕ್ಯಾಪ್ಸೂಲ್ ಲಿಫ್ಟು ಇದು ಎಲ್ಲ ಬಂದಿದೆ ಈಗ ಥರ, ಅದು ಯೂಸ್ ಮಾಡ್ಕೋಬೋದು. ಸೊ ಸೆಕೆಂಡ್ ಫ್ಲೋರ್ ಡೋರ್ ಓಪನ್ ಮಾಡಿದ್ವಿ, ಒಳಗೆ ಬರ್ತಾಯಿದ್ದೀವಿ. ಇದು ಈಗ ಸದ್ಯಕ್ಕೆ ರೋಟ್ರಿ ಕ್ಲಬ್ ಬಾಡಿಗೆ ಕೊಟ್ಟಿದೆ. ಬಾಡಿಗೆ ಅಲ್ಲ, ಅವರೇ ಸ್ವಂತ ಇಟ್ಕೊಂಡಿದ್ರು. ರೋಟ್ರಿ ಕ್ಲಬ್ ರನ್ ಮಾಡ್ತಾಯಿದ್ರು. ಸೆಕೆಂಡ್ ಫ್ಲೋರಲ್ಲೂ ಕೂಡ ಕಿಚನ್ ಇದೆ. ಕಿಚನ್ ಕಮ್ ಓಪನ್ ಏರಿಯಾ ಇದೆ ಇಲ್ಲಿ. ಆಚೆ ಏನಾದರೂ ಮೀಟಿಂಗ್ ಏನಾದರೂ ಮಾಡೋದಕ್ಕೂ. ಕೆಳಗೆ ನಿಮಗೆ ಸ್ಟೇರ್ ಕೇಸ್ ಫಸ್ಟ್ ಫ್ಲೋರಲ್ಲಿ ತೋರಿಸುತ್ತೆ. ಸೊ ಆ ಸ್ಟೇರ್ ಕೇಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗಿ ಇಲ್ಲಿಗೆ ಬರುತ್ತೆ. ಇನ್ ಕೇಸ್ ನೀವು ಫ್ಯೂಚರಲ್ಲಿ ಮೇಲ್ಗಡೆ ಇನ್ನೊಂದು ಫ್ಲೋರ್ ಕೂಡ ಮೇಲ್ಗಡೆ ರೈಸ್ ಮಾಡ್ಕೋಬೋದು. ನಾನು ಟೆರೆಸ್ ಆಮೇಲೆ ತೋರಿಸ್ತೀನಿ. ಫಸ್ಟು ಸೆಕೆಂಡ್ ಫ್ಲೋರ್ ಕಿಚನ್ ಇದು ನೋಡ್ಬಿಡಿ. ಇಲ್ಲೊಂದು ರೂಮ್ ಇದೆ. ರೂಮ್ ಕೀ ಓಪನ್ ಮಾಡ್ತಿದ್ದೀವಿ, ಅದು ಓಪನ್ ಆಗ್ತಾ ಇಲ್ಲ. ಆಚೆ ಹೋಗಿ ಬರೋಣ ಅಷ್ಟರಲ್ಲಿ, ಓಪನ್ ಮಾಡೋ ಅಷ್ಟರಲ್ಲೇ. ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡಿದ್ದಾರೆ. ಇದು ಓಪನ್ ಏರಿಯಾ ಇಟ್ಟಿದ್ದಾರೆ. ಇಲ್ಲೇನಾದರೂ ಪ್ರೋಗ್ರಾಮ್ಸು ಅದು ಇದು ಇಷ್ಟು ದಿನ ರೋಟ್ರಿ ಕ್ಲಬ್ ನಡೀತಾ ಇದ್ದಿದ್ದರಿಂದ ಒಂದು ಮೀಟಿಂಗ್ ಏನಾದರೂ ಜನ ಒಂದು 50-60 ಜನ ಕೂತ್ಕೊಳ್ಳೋ ಥರ ವ್ಯವಸ್ಥೆ
ಮಾಡ್ಕೊಂಡಿದ್ದಾರೆ ರೋಟ್ರಿ ಕ್ಲಬ್ದು. ಫುಲ್ ಓಪನ್ ಏರಿಯಾ, ಇಲ್ಲೆಲ್ಲ ಕ್ಲೀನಿಂಗ್ ಇದೆ, ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೋಬೋದು, ವಾಶ್ ಬೇಸಿನ್ ಇದೆ. ಸೊ ಇದು ಒಂದು ಟಾಯ್ಲೆಟು ಒಳಗೆ, ಈಗೂ ಕೂಡ ಮೇಲೆ ಹೋಗ್ಬೋದು ಸ್ಟೇರ್ ಕೇಸು. ಸೊ ಇದು ಸೆಕೆಂಡ್ ಫ್ಲೋರು. ಥರ್ಡ್ ಫ್ಲೋರ್ ಓಪನ್ ಟೆರೆಸ್ ಇದೆ ಮೇಲೆ. ಓಪನ್ ಆಯ್ತಾ ಶರತಿ ರೂಮು? ರೂಮು ಓಪನ್ ಇದೆ. ಸ್ಟುಡಿಯೋ ಯೂಸ್ ಮಾಡ್ತಿದ್ದಾರೆ. ಓಪನ್ ರೂಮಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಬಾಲ್ಕನಿ ಏನೋ ಬಿಟ್ಟಿದ್ದಾರೆ. ಸ್ಟುಡಿಯೋ ಒಳಗೆ ಬಾಲ್ಕನಿ ಇದೆ. ರೂಮ್ ಮಾಡ್ಕೋಬೋದು. ಇದು ರೂಮ್ ಆರಾಮಾಗಿ ದೊಡ್ಡದಾಗೇ ಇದೆ. 13x15 ಇದೆ. 13x15 ರೂಮ್ ಇದೆ. ಇದು ಆ ಕಡೆ ಬಾಲ್ಕನಿ ಇದೆ. ಇಲ್ಲೂ ಇಲ್ಲಪ್ಪ ಬಾಲ್ಕನಿ. ಏನು ಎರಡೆರಡು ಬಾಲ್ಕನಿ ಕೊಟ್ಟಿದ್ದಾರೆ. ಓಪನ್ ಮಾಡಿ ಸರ್. ಲಾಸ್ಟ್ ಓಪನ್ ಆಗ್ತಿಲ್ಲ. ಇಲ್ಲ ಓಪನ್ ಆಗ್ತಿಲ್ಲ. ಈಗ ಬಿಡಿ ಬೇಡ ಸರ್. ಓಪನ್ ಮಾಡೋಣ. ಇದೊಂದು ಒಳಗಿಂದನೇ ಒಂದು ರೂಮ್ ಇದೆ. ಓಪನ್ ಆಯ್ತಾ? ಸ್ಟೇರ್ ಕೇಸ್ ಹಂಗೆ ಕಾಣಿಸ್ತಾರೆ. ಎದುರುಗೆ ಸ್ಟೇರ್ ಕೇಸು ಕಾಣುತ್ತೆ. ಸೊ ಇದು ಸೆಕೆಂಡ್ ಫ್ಲೋರು. ಟೆರೆಸ್ ಹೋಗ್ತೀವಿ ಒಂದು ಸಲ ಈಗ. ಓಪನ್ ಟೆರೆಸ್ ಇದೆ, ಸೋಲಾರ್ ಇದೆ, ಟ್ಯಾಂಕ್ ಎರಡು ಇಟ್ಟಿದ್ದಾರೆ. ಇನ್ ಕೇಸ್ ಫ್ಯೂಚರ್ ಬೇಕು ಅಂದರೆ ಈ ಕಾಲಮ್ ಇದೆ, ಮೇಲೆ ಎತ್ಕೋಬೋದು. ಇದು ಟೆರೆಸು, ಅದೇ ಮೇನ್ ರೋಡು.